ಮಾಧ್ಯಮ ಮಿತ್ರರಿಗೆ, ಯೂಟ್ಯೂಬರ್ಸ್ಗಳಿಗೆ ನಿಮ್ಮ ಚಂದನ್ ಶೆಟ್ಟಿ ಮಾಡುವ ನಮಸ್ಕಾರಗಳು. ಸೂತ್ರಧಾರಿ ಸಿನಿಮಾ ನಾವೇನು ಅಂದ್ಕೊಂಡಿದ್ವಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ನನ್ನ ಕೈ ಹಿಡಿದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನವರಸನ ಫಸ್ಟ್ ದಿನ ನಾನು ಕಮಿಟ್ಮೆಂಟ್ ಕೊಟ್ಟಾಗ ನಾನು ಏನು ಅಂದ್ಕೊಂಡಿದ್ದೆ ಅದನ್ನು 100% ಮಾಡಿದ್ದಾರೆ. ಅದಕ್ಕೆ ನಾನು ಯಾವತ್ತೂ ಜೊತೆ ನಿಂತಿರ್ತೀನಿ. ಅವ್ರು ಫಸ್ಟ್ ಡೇ ನನಗೆ ಕಮಿಟ್ಮೆಂಟ್ ಕೊಡಬೇಕಾದಾಗ ನಮ್ಮ ಸಿನಿಮಾ ನಾನು ಎಲ್ಲರಿಗೂ ರೀಚ್ ಮಾಡಿಸ್ತೀನಿ. ನಾನು ಪಬ್ಲಿಸಿಟಿ ಮಾಡೋದ್ರಲ್ಲಿ ನನಗೆ PhD ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಮಾರ್ಕೆಟ್ನ ತುಂಬ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ. ಯಾವ ಜಾಗದಲ್ಲಿ ದುಡ್ಡು ಹಾಕಬೇಕು, ಎಲ್ಲಿ ದುಡ್ಡು ಹಾಕಬಾರ್ದು ಅದು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ನೀವೊಂದು ಸ್ಕೂಲ್ಗೆ ಓಪನ್ ಮಾಡ್ಬೋದು ಸಿನಿಮಾ ಮಾಡೋದು ಹೆಂಗೆ ಅಂತ. ಸೊ ಖಂಡಿತವಾಗ್ಲೂ ಸ್ಟೂಡೆಂಟ್ಸ್ಗಳು ಬಂದು ಜಾಯ್ನ್ ಆಗ್ತಾರೆ. ನಿಜವಾಗ್ಲೂ ಸರ್, ನೀವು ತಮಾಷೆ ಮಾಡ್ತೀವಿ, ನಿಜವಾಗ್ಲೂ ಹೇಳ್ತಾರೆ. ಸೊ ಹಾಗೆ ನಮ್ಮ ಸಿನಿಮಾದ ಟೆಕ್ನಿಷಿಯನ್ಸ್ ಕಿರಣ್ ಅವರು, ದಾಸ್ ಸರ್, ಅದಾದಮೇಲೆ ನಮ್ಮ ಪ್ರೊಡ್ಯೂಸರ್ ಅವರು ಅಪೂರ್ವ ಅವರು ಫಸ್ಟ್ ಡೇಯಿಂದ ತುಂಬ, ಸಂಜಯ್ ಗೌಡರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಆ್ಯಂಡ್ ನಮ್ಮ ಅನಿಲ್ ಅವರು ಕೂಡ ಬರಬೇಕು ಸ್ಟೇಜ್ ಮೇಲೆ. ಆ್ಯಂಡ್ ಅವರು ಕೂಡ ನಮ್ಮ ಸಿನಿಮಾದ ಒಳಗಡೆನೂ ಕೆಲಸ ಮಾಡಿದ್ದಾರೆ. ಅವರು ಒಬ್ರು ಆರ್ಟಿಸ್ಟಿಕ್ ಅವ್ರ ವಾಯ್ಸ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಅದು ಅಪ್ಲಿಫ್ಟ್ ಆಗಿದೆ ಕ್ಯಾರೆಕ್ಟರ್. ನಮ್ಮ ಪೊಲೀಸ್ ಕ್ಯಾರೆಕ್ಟರ್ ಒಂದು ವಾಯ್ಸ್ ಓವರ್ ಕೊಟ್ಟಿರೋದು. ಆ್ಯಂಡ್ ಕಾರ್ತಿಕ್ ಬಂದ್ಬಿಡ್ಬೇಕು, ಆಕ್ಚುಲಿ ನಿಜವಾಗ್ಲೂ ಕರೀಲೇಬೇಕು. ನಮ್ಮ ಟೀಮ್ ಎಲ್ಲ ಸ್ಟೇಜ್ ಮೇಲೆ ಕೆಂಪ ಆ್ಯಂಡ್ ವಿಜಯೇಶ್ವರ್ ಅವರು ಬಂದ್ಬಿಟ್ಟಿದ್ದಾರೆ. ಆ್ಯಂಡ್ ನನಗೆ ಈ ಕಡೆ ಸೊ ಸಿನಿಮಾ ರಿಲೀಸ್ ದಿವಸ ನನಗೆ ಆ್ಯಕ್ಚುಲಿ ಬೆಳಗ್ಗೆಯಿಂದ ತುಂಬ ಎಮೋಷನಲ್ ಫೀಲ್ ಆಗ್ಬಿಟ್ಟಿದ್ದೆ. ನಾನು ಮಾತಾಡೋಕೆ ಆಗ್ತಾ ಇರಲಿಲ್ಲ. ನಾನು ಯಾರ ಜೊತೆ ಮಾತಾಡಿಲ್ಲ ಅವತ್ತು ಬೆಳಗ್ಗೆಯಿಂದನು. ಸೊ ಫಸ್ಟು ಅಣ್ಣಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಅಣ್ಣಮ್ಮ ದೇವಸ್ಥಾನಕ್ಕೆ ಹೋದ ತಕ್ಷಣ 2010ನೇ ಇಸ್ವಿ ನಾನು ಬೆಂಗಳೂರಿಗೆ ಬಂದಿದ್ದು. ಫಸ್ಟ್ ನಾನು ಬಂದಾಗ 2010 ಫಸ್ಟ್ ಟೈಮು ಗರ್ಭಗುಡಿ ಒಳಗಡೆ ನನಗೆ ಬರಕ್ಕೆ ಹೇಳಿದ್ರು. ಅದ್ರ ಮುಂಚೆನೂ ಹೋಗಿದ್ದೀನಿ ಸಾಕಷ್ಟು ಬಾರಿ ದೇವಸ್ಥಾನಕ್ಕೆ. ಬಟ್ 15 ವರ್ಷದ ನಂತರ ಗರ್ಭಗುಡಿ ಒಳಗಡೆ ಬನ್ನಿ ಅಂತ ಅಂದ ತಕ್ಷಣ ನನಗೆ ಅಳು ತಡೆಯೋಕ್ಕಾಗಿಲ್ಲ. ಈಗಲೂ ನನಗೆ ತುಂಬ ಎಮೋಷನ್ ಫೀಲ್ ಆಗ್ತಾ ಇದೆ. ಇಷ್ಟು ವರ್ಷ ಆಯಿತು ನಾನು ನಿನ್ನ ಮುಂದೆ ಬರೋಕ್ಕೆ, ಈ ಒಂದು ಸ್ಥಾನಕ್ಕೆ ನಿಲ್ಲಿಸ್ಕೊಳ್ಳೋಕ್ಕೆ ಅಂತ ತುಂಬ ಎಮೋಷನಲ್ ಫೀಲ್ ಆಯಿತು. ಅದಾದಮೇಲೆ ಅಲ್ಲಿಂದ ನಡ್ಕೊಂಡು ಥಿಯೇಟ್ರಿಗೆ ಬಂದ್ವಿ. ನರ್ತಕಿಗೆ ಕಟ್ಔಟ್ ನೋಡಿದೆ, ಇವ್ರನ್ನ ತಪ್ಕೊಂಡೆ ಒಂದ್ಸಲ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದೆ. ನನ್ನ ಎಂಟೈರ್ ಜರ್ನಿ ನೆನಪಾಯ್ತು. ನಾನು ಊರು ಬಿಟ್ಟು ಬಂದಿದ್ದು ಅಲ್ಲಿಂದ. ಸೊ ಅದೆಲ್ಲ ನೆನೆಸ್ಕೊಂಡು ನನಗೆ ತುಂಬ ಎಮೋಷನಲ್ ಫೀಲ್ ಆದೆ. ಸೊ ಅದಕ್ಕೆ ಅವತ್ತು ಕಣ್ಣಲ್ಲಿ ಅಷ್ಟು ನೀರು ಬಂತು. ಆ್ಯಂಡ್ ನಾನು ಪ್ರತಿಯೊಬ್ಬ ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗರಿಗೆ ಯಾರ್ಯಾರು ಸಿನಿಮಾ ಆಲ್ರೆಡಿ ನೋಡಿದ್ದೀರಾ, ನಮ್ಮ ಟೀಮ್ನ ಸಪೋರ್ಟ್ ಮಾಡಿದ್ದೀರಾ, ನಿಮಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ನಮ್ಮ ಇಡೀ ತಂಡದ ಪರವಾಗಿ ನಾನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇನ್ನೂ ಯಾರ್ಯಾರು ಸಿನಿಮಾ ನೋಡಿಲ್ಲ ಆದಷ್ಟು ಬೇಗ ಬಂದು ಥಿಯೇಟರ್ ಸಿನಿಮಾ ನೋಡಿ. ಯಾಕಂದ್ರೆ ಥಿಯೇಟರ್ ಸಿನಿಮಾ ನೋಡೋ ಮಜಾನೇ ಬೇರೆ. ತುಂಬ ಚೆನ್ನಾಗಿ ಹಿಡಿಸಿದೆ ಎಲ್ಲರಿಗೂ. ನನಗೆ ಒಂದು ಥಿಯೇಟರ್ ವಿಸಿಟ್ಗೆ ಹೋದಾಗ ಇಬ್ರು ಲೇಡೀಸ್ ಬಂದರು, ಫೋಟೋ ತೆಗೆಸ್ಕೊಳ್ಳೋಕೆ ನಂತರ ಬಂದರು. ನಾನು ಅವ್ರಿಗೆ ಅಮ್ಮ ಸೂತ್ರಧಾರಿ ಸಿನಿಮಾ ನೋಡಿ ಅಂತಂದ್ರು. ನಾವು ನೆನ್ನೆನೇ ನೋಡಿದ್ವಿ ಅಂತಂದ್ರು. ಹೌದಾ, ಮತ್ತೆ ಇದು ಬೇರೆ ಸಿನಿಮಾಗೆ ಬಂದ್ರಮ್ಮ ಇವತ್ತು? ಇಲ್ಲ, ನಮ್ಮ ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ ಸಿನಿಮಾಗೆ ಅಂತಂದ್ರು. ಸೊ ಅಲ್ಲೇ ನಾವು ಗೆದ್ವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅವರು ಇನ್ನೊಂದು 5-6 ಜನ ಲೇಡೀಸ್ನ ಕರ್ಕೊಂಡು ಬಂದಿದ್ದಾರೆ. ಸೊ ಇದೇ ಆಗ್ತಾ ಇದೆ ನಮ್ಮ ಸಿನಿಮಾ. ಮೌತ್ ಪಬ್ಲಿಸಿಟಿ ತುಂಬ ಚೆನ್ನಾಗಿ ಆಗ್ತಾ ಇದೆ. ಸೆಕೆಂಡ್ ಹಾಫ್ಗೆ ತುಂಬ ಒಳ್ಳೆ ರಿಪೋರ್ಟ್ ಇದೆ. ಸಿನಿಮಾ ಒಂದ್ಸಲ ನೋಡೋಕೆ ಸ್ಟಾರ್ಟ್ ಮಾಡಿದ್ರೆ ಎದ್ದೋಗ್ಬೇಕು ಅಂತ ಯಾವ ಪಾಯಿಂಟಲ್ಲೂ ಅನ್ಸೋದಿಲ್ಲ. ಸೊ ಸಿನಿಮಾಗೆ ಒಳ್ಳೆ ರಿವ್ಯೂಸ್ ಇದೆ. ದಯವಿಟ್ಟು ನಮ್ಮ ಎಂಟೈರ್ ಸೂತ್ರಧಾರಿ ತಂಡಕ್ಕೆ ಸಪೋರ್ಟ್ ಬೇಕು. ಆ್ಯಂಡ್ ಮಾಧ್ಯಮ ಮಿತ್ರರು ನಿಜವಾಗ್ಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯೂಟ್ಯೂಬರ್ಸ್ ಆಗಿರ್ಬೋದು, ಪ್ಲಸ್ ಪ್ರಿಂಟ್ ಆಗಿರ್ಬೋದು, TV ನ್ಯೂಸ್ ಚಾನಲ್ಸ್ ಆಗಿರ್ಬೋದು, ನಮಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ನಾವು ಯಾವತ್ತೂ ಮರೆಯೋದಿಲ್ಲ ನೀವು ಮಾಡಿರುವಂಥ ಒಂದು ಸಹಾಯನ. ನೀವೇನೇ ಹೇಳಿದ್ರು ನಾವು ಅದಕ್ಕೆ ಸಿದ್ಧವಾಗಿರ್ತೀವಿ. ನಿಮ್ಮ ಜೊತೆ ನಾವು ಯಾವತ್ತೂ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಂಟೈರ್ ಸೂತ್ರಧಾರಿ ಚಿತ್ರತಂಡದ ಕಡೆಯಿಂದ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಯಾಕಡೆ ದುಡ್ಡು ಜಾಸ್ತಿ ಬರುತ್ತೆ ಆ ಕಡೆ ಎರಡು ಬಂದರೆ ಸ್ವೀಕಾರ ಮಾಡ್ತೀವಿ ಸರ್.
ನನಗೆ ಇವಾಗ ಸದ್ಯಕ್ಕೆ ಇನ್ನೂ ಯಾವುದೂ ನಾನು ಫೋನ್ ಕಾಲ್ಸ್ಗಳಲ್ಲಿ ಯಾವುದೂ ಬಂದಿಲ್ಲ. ಬಿಕಾಸ್ ನಾವಿನ್ನೂ ಸಿನಿಮಾ ಪ್ರಮೋಷನ್ಸ್ ಎಲ್ಲ ಇನ್ನೂ ಇನ್ವಾಲ್ವ್ ಆಗಿದ್ದೀವಿ. ಈ ಸ್ಯಾಟರ್ಡೆ ಸಂಡೇ ಮುಗಿಯೋವರೆಗೂ ನಮಗೆ ಪ್ರಮೋಷನ್ಸ್ನ ಪ್ಲ್ಯಾನ್ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರು. ಸೊ ಈ ವೀಕ್ ಕಲೆಕ್ಷನ್, ಸ್ಯಾಟರ್ಡೆ ಸಂಡೇ ಕಲೆಕ್ಷನ್ ನೋಡಿಕೊಂಡು ನೆಕ್ಸ್ಟ್ ವೀಕಿಗೆ ಏನು ಮಾಡಬೇಕು ಅಂತ ಈ ಸಿನಿಮಾ ನಿಲ್ಸೋವರೆಗೂ ಬೇರೆ ಇನ್ಯಾನು ಡಿಸ್ಟ್ರಾಕ್ಷನ್ ಬೇಡ ಅಂತ ಡಿಸೈಡ್ ಮಾಡಿ. ಅದು ಎಲ್ಲರೂ ಕಾಲಿಡಿತಕ್ಕೆಲ್ಲ ರೆಡಿ ಇದೆ, ಸೆನ್ಸರ್ ಆಗಿದೆ. ಅದು ಪ್ರಾಬಬ್ಲಿ 2-3 months ಅಲ್ಲಿ ಪ್ರಮೋಷನ್ ಮಾಡಿ ಮತ್ತೆ ಥಿಯೇಟರ್. ಓಕೆ, ಇವಾಗ ಅಪೂರ್ವ ಅವ್ರು ಮಾತಾಡ್ತೀನಿ. ರಾಕೇಶ್ ಎಲ್ಲರಿಗೂ ನಮಸ್ಕಾರ. ಅಲ್ಲ, ಲಾಸ್ಟ್ ಡೈಲಾಗ್ ಹೇಳಿ. ಸಿನಿಮಾದ ಕೊನೆ ಡೈಲಾಗ್ ಅವ್ರು ಹೇಳೋದು. ಹೇಳಪ್ಪ, ಇಲ್ಲದ ತೂತ ಮಾಡ್ತಾರೆ. ತಲೆ ಸುತ್ತ ನಿಂತ್ಬಿಡ್ತಾನ ಅಂತ ಅವ್ನಿಗೆ ತಲೆ ಸುತ್ತಿದೆ ಅಂತ ಬಿಡಿ ಪಾಪ. ಏನು ಮಾಡ್ತಾ ಇಲ್ಲ ಅವನು. ಕೆಲವು ಕಲಾವಿದರು ಖಂಡಿತ ಮಿಸ್ ಆಗಿದ್ದಾರೆ. ಇಟ್ಸ್ ಓಕೆ, ಯಾರು ಬಂದ್ರು ಬಂದಿಲ್ಲ ಅಂದ್ರು. ಅದೇ ಅವರೆಲ್ಲ ಏನ್ ಗೊತ್ತಾ, ಸಿನಿಮಾ ಆಗೋವರೆಗೂ ಒಂಥರ ಇರ್ತಾರೆ, ಸಿನಿಮಾ ಆದ್ಮೇಲೆ ಇನ್ನೊಂಥರ ಆಗ್ತದೆ. ಏನು ಮಾಡಕ್ ಆಗಲ್ಲ. ಇದು ಎಲ್ಲಾರನ್ನು ಒಂದೇ ತರ ಇರ್ಬೇಕು ಅನ್ಕೊಳ್ಳೋದು ನಮ್ದು ತಪ್ಪು. ಆಮೇಲೆ ಎಲ್ಲಾರು ಒಂದು ಏನಂತಾರೆ, ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತಾರೆ, ಒಳ್ಳೆ ರೀತಿಯಲ್ಲಿ ನಮ್ ಜೊತೆ ಇರ್ತಾರೆ ಅನ್ಕೊಳ್ಳೋದು ಅದು ತಪ್ಪೇ. ನಮ್ಗೇನು ನಮ್ ಜೊತೆ ಇರೋರು ಒಳ್ಳೆಯವರಾಗಿರೋರಿಗೆ ನಾವು ಸಪೋರ್ಟ್ ಮಾಡ್ಬೇಕಷ್ಟೇ. ಒಳ್ಳೆಯವರಾಗಿ ಇರ್ತಾರೆ ಅಂತ ಸಪೋರ್ಟ್ ಮಾಡ್ಬೇಕು. ಒಳ್ಳೆಯವರಾಗಿ ಇದ್ದವ್ರಿಗೆ ಸಪೋರ್ಟ್ ಮಾಡೋಣ, ಮುಂದೆ ತಗೊಂಡು. ಸಿನಿಮಾ ಗೆದ್ದಿದೆ, ಸಿನಿಮಾ ಮಾತಾಡುತ್ತೆ, ನಾವೇನು ಮಾತಾಡೋದಿಲ್ಲ. ನೋ ನೆಗೆಟಿವ್ಸ್, ಓನ್ಲಿ ಪಾಸಿಟಿವ್ ಹೋಗ್ತಾರೆ. ನೆಗೆಟಿವ್ ಬಂದ್ಬಿಡ್ತೀನಿ, ಓಡೋಗ್ಬಿಟ್ರು ವಿಷಯ ಹೇಳ್ಬಿಟ್ಟು. ಕಷ್ಟ ಅಂದ್ರೆ ಜೊತೆ ನಿಂತ್ಕೋಬೇಕು ತಾನೆ ಹೀರೋ. ನನ್ನ ಬಿಟ್ಟೆ ಓಡೋಗ್ಬಿಟ್ರು ನೋಡಿ. ಹಿಂಗೆ ನಮ್ ಹೀರೋ ಕಷ್ಟ ಅಂತ ಬಂದಾಗ ಬಿಟ್ಟು ಓಡೋಗ್ತಾರೆ. ನಾವ್ ಹೆಣ್ಮಕ್ಳು ವಿಚಾರದಿಂದ ದೂರ.